ಧಾರವಾಡದ ಹಳ್ಳಿಗೇರಿಯಲ್ಲಿ ಅರಣ್ಯ ಇಲಾಖೆ ಅನುಮತಿಯನ್ನ ಪಡೆಯದೆ ಮರಗಳ ಮಾರಣ ಹೋಮ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಸುರಕ್ಷಿತ ಅರಣ್ಯ ಪ್ರದೇಶಗಳ ಮರಗಳನ್ನು ಕಡಿದು ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಿದ್ದು ತಪ್ಪಿತಸ್ಥರ ಬಂಧನಕ್ಕೆ ಬಸವರಾಜ್ ಕೋರವರ ಆಗ್ರಹಿಸಿದ್ದಾರೆ. ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಅವರು ಶಾಸಕ ವಿನಯ್ ಕುಲಕರ್ಣಿ ಅವರ ಕುಟುಂಬದ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಸಾವಿರಾರು ಮರಗಳನ್ನ ಇಲ್ಲಿ ಕಡಿದು ಹಾಕಲಾಗಿದೆ. ಪ್ರಭಾವಿಗಳ ಮುಂದೆ ನಿಂತು ರಸ್ತೆ ಮಾಡಿಸಿದ್ದಾರೆ. ಹಿರಿಯ ಅಧಿಕಾರಿಗಳ ಮೇಲೆ ಕ್ರಮವೂ ಆಗಬೇಕು, ಯಾರು ಸಣ್ಣ ಪುಟ್ಟ ಸಿಬ್ಬಂದಿ ಮೇಲೆ ಅಲ್ಲ ಅಂತ ಒತ್ತಾಯಿಸಿದ್ದಾರೆ. ಇಲಾಖೆಯಿಂದ ಅನುಮತಿ ಫಾರೆಸ್ಟ್ ಹಿರಿಯ ಅಧಿಕಾರಿಗಳು ಏನು ಮಾಡತ್ತಾರ, ಅಲ್ಲಿ ಗಾರ್ಡ್ಗಳು ಮತ್ತು ಕೆಳ ಹಂತದ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಅವ್ರ ಮೇಲೆ ಕ್ರಮ ತಗೊಳಕ್ಕೆ ಮುಂದಾಗ್ಯಾರ. ಬಟ್ ಅದು ತಪ್ಪು. ನಾವು ಕೇಳ್ಕೊಳ್ಳೋದು ಇಷ್ಟೇನಂತ ಕೇಳಿದ್ರೆ, DFO ಮತ್ತು ACF ಯಾರದಾರ ರಸ್ತೆ ನಿರ್ಮಾಣ ಆಗಬೇಕಂತ ಕೇಳಿದ್ರೆ ಅವರ ಮುಖ್ಯ ಕಾರಣ, ಅವ್ರಗಳ ಮೇಲೆ ಕ್ರಮ ಆಗಬೇಕು. ಮತ್ತು ಅದಲ್ಲದೇ ಆ ಹೊಲ ಯಾವ ಮಾಲಕರು ಯಾರದಾರ, ದೌಲತ್ ಸಿಂಗ್ ರಾಠೋಡ್ ಅನ್ನುವಂಥವ್ರ ಹೆಸರ ಮೇಲೆ ಏನು ಇವತ್ತು FIR ಮಾಡಿವೆ ಅನ್ನುವಂಥ ಮಾಹಿತಿಯನ್ನು ಬಂದಿದೆ. ಇನ್ನೂ FIR ಕಾಪಿ ಸಿಕ್ಕಿಲ್ಲ. ನಾನು ಕೇಳ್ಕೊಳ್ಳೋದು ಇಷ್ಟೇನಂತ ಕೇಳಿದ್ರೆ, 50-60 ವರ್ಷದಿಂದ ಆ ಹೊಲಕ್ಕೆ ಬರೆದಂಥವ್ರು ಅವರು ಕಾಡಿನೊಳಗೆ ಹಾಸಿ ಹೊಲಕ್ಕೆ ಹೋಗಬೇಕು. ಅಲ್ಲಿ ಕಾಡು ಬೆಳೆದೈತಿ, ಅಲ್ಲಿ ಅದನ್ನು ಕಟಾವು ಮಾಡಬೇಕಂತ ಕೇಳಿದ್ರು ಕೂಡ ರಾಷ್ಟ್ರೀಯ ಅರಣ್ಯ ಇಲಾಖೆಯಿಂದ ಅನುಮತಿಯನ್ನು ಪಡೆದುಕೊಳ್ಬೇಕು. ಕಾನೂನು ಹೇಳೋದಿದು. ಅಲ್ಲಿ ಸಾವಿರಾರು ಗಿಡ ಮರಗಳನ್ನು ಕಡಿದು ಬಿಟ್ಟಾರೆ. ಈಗಾಗಲೇ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಬಂದೀವಿ ನಾವು. ಸಾವಿರಾರು ಗಿಡ ಮರಗಳನ್ನು ಕಡ್ದಾರೆ. ಆ ಗಿಡ ಮರಗಳನ್ನು ಕಡಿಸ್ತವ್ರು ಯಾರು? ಈಗ ದೌಲತ್ ಸಿಂಗ್ ಅನ್ನೋ ಅಂತ ಅವ್ರ ಆ ಕುಟುಂಬ ಸದಸ್ಯರು 50-60 ವರ್ಷಗಳಿಂದ ಅಲ್ಲಿ ಹೋಗಿಲ್ಲ. ಅವ್ರು ಹೊಲ ಎಲ್ಲೈತೆ ಅಂತ ನನಗೆ ಅನ್ಸಿದ ಮಟ್ಟಿಗೆ ಗೊತ್ತಿಲ್ಲ. ಇವ್ರು ಉತ್ತಾರ ಯಾರ್ದೈತಿ ಅವ್ರ ಹೆಸರು ಮೇಲೆ ಮಾಡ್ಯಾರ. ನಿಜವಾಗಲೂ ಏನ್ಬೇಕಂತ ಕೇಳಿದ್ರೆ, ಈ ನಮ್ಮ ಭಾಗದ MLA ಆದಂಥ ವಿನಯ್ ಕುಲಕರ್ಣಿ ಅವರ ಕುಟುಂಬದ ಸದಸ್ಯರ ಹೆಸರಲ್ಲಿ ಈ ನೋಟ್ರಿ ಮಾಡ್ಕೊಂಡಿರುವಂಥ ಒಂದು ದಾಖಲೆ ಇದೆ. ಆ ದಾಖಲೆ ಮೇಲೆ ಇದೆಲ್ಲ ಕೆಲಸ ನಡೆದಿರುವಂಥದ್ದು. 15 ದಿವಸದೊಳಗಡೆ ರಸ್ತೆ ಮಾಡಿ, ಈ ದೌಲತ್ ಸಿಂಗ್ ಒಬ್ಬ ಸಾಮಾನ್ಯ ಮನುಷ್ಯ ರಸ್ತೆ ಮಾಡಿಸಿ ಒಳಗೋಗಿ ಗಿಡ ಕಟ್ ಮಾಡಿಸೋ ಶಕ್ತಿ ಅವನಿಗಾಗತ್ತಾ? ಇದು ರಾಜಕೀಯ ಪ್ರಭಾವ ಇದ್ದಾಗನೇ ಅಧಿಕಾರಿಗಳು ರಸ್ತೆ ಮಾಡಕ್ಕೆ ಬಿಟ್ಟಾರ, ಗಿಡ ಕಟಾವು ಮಾಡಕ್ಕೆ ಬಿಟ್ಟಾರ. ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಆಗಬೇಕು. ಯಾರು ನಿಜವಾಗ್ಲೂ ಅಲ್ಲಿ ತಪ್ಪು ಮಾಡ್ಯಾರ ಅಂಥವರನ್ನು ಬಂಧಿಸುವಂಥ ಕೆಲಸ ಆಗಬೇಕು. ಮತ್ತು ನಿನ್ನಿನಾಗ ಮಾಧ್ಯಮ ಮಿತ್ರರು ಹೋದಾಗ ಅಲ್ಲಿ ಒಂದು ಟಾಟಾ ಸಿಯಾರ ಗಾಡಿ, ಅಲ್ಲಿ ಮತ್ತೊಂದು ಟ್ರ್ಯಾಕ್ಸ್